ನಮಗೆ ಒಂದು ವಿಷಯ ಅಂತೂ ತುಂಬ ಕ್ಲಿಯರಾಗಿ ಗೊತ್ತಿದೆ. ವರ್ಷಗಟ್ಟಲೆ ಒಂದು ಬಿಸ್ನೆಸ್ ನಡೆಸೋದಿದೆಯಲ್ಲ, ಅದು ನಿಜವಾಗ್ಲೂ ಸುಲಭ ಅಲ್ಲ. ಕಾಂಪಿಟೇಷನ್, ಲಾಸಸ್, ಪ್ರೆಷರ್ ಇದೆಲ್ಲದ್ರ ಮಧ್ಯನೂ ಪ್ರತಿದಿನ ಬಂದು ನಡೆಸೋದಿದೆಯಲ್ಲ, ಅದಕ್ಕೆ ರಿಯಲ್ ಕರೇಜ್ ಬೇಕು. ಅದಕ್ಕೆ ವರ್ಷಾನ್ಗಟ್ಲೆಯಿಂದ ತಮ್ಮ ಬಿಸ್ನೆಸ್ ನಡೆಸಿರೋ ಸ್ಮಾಲ್ ಬಿಸ್ನೆಸ್ ಓನರ್ಸ್ಗೆ ನಮ್ಮ ಶ್ರೀಜಯ ಮಹಾ ಅವ್ರ ಕಡೆಯಿಂದ ಒಂದು ಚಿಕ್ಕ ಟೋಕನ್ ಆಫ್ ರೆಸ್ಪೆಕ್ಟ್ ಕೊಡ್ತಿದ್ದೀವಿ. ಈ ಪ್ರಯತ್ನಕ್ಕೆ ಹೆಜ್ಜೆ ಇಟ್ಟಾಗ ನಮ್ಮ ಗಮನ ಸೆಳೆದಿದ್ದು ಕನಕ್ಪುರದಲ್ಲಿರೋ ಕೋಟೆ ಇಡ್ಲಿ. ಫಾರ್ ಮೋರ್ ದೆನ್ 55 ಇಯರ್ಸ್ 3 ತಲೆಮಾರುಗಳಿಂದ ಇಲ್ಲಿ ಒಂದು ಇಡ್ಲಿಗೆ ಬರೀ 5 ರೂಪಾಯಿ. 4 ಗಂಟೆಗೆ ಎದ್ದು ಅದೇ ಚಟ್ನಿ ನೋಡಿಕೊಂಡು ಅಲ್ಲೇ ಕೆಲಸ ಮಧ್ಯ ಪ್ಲೇಟಿಗೆ ಬಟ್ಟೆ ಹಾಕೊಂಡು ನೋಡಿಕೊಂಡು ಆ ಕೆಲಸ ಮಾಡ್ತಾನೆ ಸೂರ್ಯ ನಮಸ್ಕಾರ ಮಾಡ್ತೀನಿ. ನಾವು ಅವ್ರನ್ನ ಭೇಟಿ ಮಾಡಿ 25,000 ರೂಪಾಯಿ ಅಪ್ರಿಸಿಯೇಷನ್ ಚೆಕ್ ಕೊಡೋಕೆ ಟ್ರೈ ಮಾಡಿದಾಗ ಅವ್ರು ಅದನ್ನ ತಗೊಳಕ್ಕೆ ಬೇಡ ಅಂದ್ರು. ಅವರು ಜಸ್ಟ್ ಸ್ಮೈಲ್ ಮಾಡಿ ಬರೀ ಒಂದು ಫೋಟೋ ತಗೊಳ್ಳಿ, ಅದು ಸಾಕು ನಮಗೆ ಅಂತ ಹೇಳಿದ್ರು. ಈ ಥರ ನಮ್ರತೆ, ಹ್ಯುಮಿಲಿಟಿ ಈಗಿನ ಕಾಲದಲ್ಲಿ ನೋಡಕ್ ಸಿಗೋದು ತುಂಬಾ ರೇರ್. ನೋ ಬಿಸ್ನೆಸ್ ಪ್ಲಾನ್ಸ್, ನೋ ಮಾರ್ಕೆಟಿಂಗ್, ನೋ ಶಾರ್ಟ್ಕಟ್ಸ್, ಜಸ್ಟ್ ಹಾರ್ಡ್ ವರ್ಕ್, ಕನ್ಸಿಸ್ಟೆನ್ಸಿ ಮತ್ತೆ ಆನೆಸ್ಟಿ. ಬಿಸ್ನೆಸ್ಗಳು ಬರೀ ಲಕ್ ಇದ್ರೆ 55 ವರ್ಷ ಸರ್ವೈವ್ ಆಗಲ್ಲ. ಅವು ಸರ್ವೈವ್ ಆಗೋದು ಸ್ಯಾಕ್ರಿಫೈಸ್ ಇಂದ. ಅವ್ರ ಥರ ಇರೋ ಜನರು ಬರೀ ಬಿಸ್ನೆಸ್ ನಡೆಸ್ತಿಲ್ಲ, ಅವರು ನಮ್ಮ ರೀತಿ ನೀತಿಗಳನ್ನ, ನಮ್ಮ ವ್ಯಾಲ್ಯೂಸ್ನ ಒಂದು ಜನ್ರೇಷನಿಂದ ಇನ್ನೊಂದು ಜನ್ರೇಷನ್ಗೆ ತಗೊಂಡು ಹೋಗ್ತಿದ್ದಾರೆ. ಆ್ಯಂಡ್ ಅವ್ರ ಥರ ಇರೋರನ್ನ ಭೇಟಿ ಮಾಡಿದಾಗ್ಲೇ ನಮಗೆ ರಿಯಲ್ ಸಕ್ಸಸ್ ಅಂದರೆ ಏನು ಅಂತ ಅರ್ಥ ಆಗೋದು. ನಿಮಗೆ ಗೊತ್ತಿರೋ ಯಾರಾದರೂ ಸ್ಮಾಲ್ ಬಿಸ್ನೆಸ್ ಓನರ್ಸ್ ವರ್ಷಾನ್ಗಟ್ಲೆ ಆನೆಸ್ಟಿ ಮತ್ತು ಹಾರ್ಡ್ ವರ್ಕಿಂದ ಬಿಸ್ನೆಸ್ ನಡೆಸ್ತಿದ್ದಾರೆ ಅಂತಾದರೆ ಅವ್ರ ಹೆಸರನ್ನ ಕೆಳಗಡೆ ಕಮೆಂಟ್ ಮಾಡಿ.